ಬಸ್ ಬಂದ್ ಒಂದೇ ದಿನ ಬಾಕಿ ಇದೆ. ಸಂಧಾನವೋ ಸಮರವೋ, ನಾಳೆಯಿಂದ ರಾಜ್ಯದಾದ್ಯಂತ ಸಾರಿಗೆ ಬಸ್ ಬಂದ್ ಪಕ್ಕ. ಬಸ್ ಬಂದ್ ಒಂದೇ ದಿನ ಬಾಕಿ. ಇಂದು ಸಂಧಾನವೋ ಸಮರವೋ, ನಾಳೆಯಿಂದ ರಾಜ್ಯದಾದ್ಯಂತ ಸಾರಿಗೆ ಬಂದ್ ಪಕ್ಕ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಇಂದು ನಡೆಯುವ ಸಭೆಯ ಮೇಲೆ ನಿಂತಿದೆ ಮುಷ್ಕರದ ಭವಿಷ್ಯ. ಸಿಎಂ ಹಾಗೂ ಸಾರಿಗೆ ಸಚಿವರಿಗೆ ಕ್ರಿಯಾ ಸಮಿತಿ ಡೆಡ್ ಲೈನ್ ಅನ್ನ ನೀಡಿದೆ. ಮಧ್ಯಾಹ್ನದ ಒಳಗೆ ಮಾತುಕತೆ ನಡೆಸುವಂತೆ ವಾರ್ನಿಂಗ್ ಅನ್ನ ಮಾಡಲಾಗಿದೆ. ಸಿಎಂ ಹಾಗೆ ಸಾರಿಗೆ ಸಚಿವರು ಸಂಧಾನ ಸಭೆ ಮಾಡದಿದ್ರೆ ಮುಷ್ಕರ ಅನಿವಾರ್ಯ. ಇದೀಗ ಬಸ್ ಬಂದ್ಗೆ ಒಂದೇ ದಿನ ಬಾಕಿ ಇದೆ. ಇವತ್ತು ಸಂಧಾನ ಆಗುತ್ತೋ ಸಮರ ಆಗುತ್ತೋ? ನಾಳೆಯಿಂದ ರಾಜ್ಯದಾದ್ಯಂತ ಸಾರಿಗೆ ಬಸ್ ಬಂದ್ ಪಕ್ಕಾನಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಉತ್ತರವನ್ನ ಸಿಗುತ್ತೆ. ನಿನ್ನೆ ಸರ್ಕಾರ ಹಾಗೆ ನೌಕರರ ಸಂಘಟನೆ ಮಾತುಕತೆ ವಿಫಲವಾಗಿತ್ತು. ಇಂದು ನಡೆಯುವ ಸಭೆಯ ಮೇಲೆ ನಿಂತಿದೆ ಮುಷ್ಕರದ ಭವಿಷ್ಯ. ಇಂದು ನೌಕರರ ಜೊತೆ ಸಂಧಾನ ಆಗದಿದ್ರೆ ನಾಳೆ ರಾಜ್ಯದಲ್ಲಿ ಬಸ್ ಸ್ತಬ್ಧವಾಗುತ್ತೆ. ಸಿಎಂ ಹಾಗೂ ಸಾರಿಗೆ ಸಚಿವರಿಗೆ ಕ್ರಿಯಾ ಸಮಿತಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಮಧ್ಯಾಹ್ನದ ಒಳಗೆ ಮಾತುಕತೆ ನಡೆಸುವಂತೆ ವಾರ್ನಿಂಗ್ ಅನ್ನ ನೀಡಿದೆ. ಇದೀಗ ಸಿಎಂ ಹಾಗೆ ಸಾರಿಗೆ ಸಚಿವರಿಗೆ ಕ್ರಿಯಾ ಸಮಿತಿ ಡೆಡ್ ಲೈನ್ ಅನ್ನ ನೀಡಿರುವಂತದ್ದು. ಮಧ್ಯಾಹ್ನದ ಒಳಗೆ ನೀವು ಏನೇ ಮಾಡೋದಿದ್ರು ಮಾತುಕತೆಯನ್ನ ನಡೆಸಲೇಬೇಕು, ಒಂದು ಹಂತದ ಮಾತುಕತೆಗೆ ಬರಲೇಬೇಕು ಅಂತ ವಾರ್ನಿಂಗ್ ಅನ್ನ ನೀಡಿರುವಂತದ್ದು. ಸಿಎಂ ಹಾಗೆ ಸಾರಿಗೆ ಸಚಿವರು ಸಂಧಾನ ಸಭೆ ಮಾಡಿದ್ರೆ ಒಂದು ಮುಷ್ಕರ, ಮಾಡದಿದ್ರೆ ಒಂದ್ ವೇಳೆ ಈ ಒಂದು ಸಂಧಾನದಲ್ಲಿ ಏನಾದ್ರೂ ಸಭೆಯಲ್ಲಿ ಸಂಧಾನ ಆದ್ರೆ ನಾಳೆಯಿಂದ ರಾಜ್ಯದಲ್ಲಿ ಬಸ್ ಸಂಚಾರ ಇದ್ದೇ ಇರುತ್ತೆ. ಒಂದು ವೇಳೆ ವಿಫಲ ಆದ್ರೆ ಗ್ಯಾರಂಟಿ ಕರ್ನಾಟಕದಲ್ಲಿ ಯಾವುದೇ ಬಸ್ಗಳು ಬೀದಿಗಿಳಿಯೋದಿಲ್ಲ. ಸಾರಿಗೆ ಬಸ್ಗಳು, ಕರ್ನಾಟಕದ ಸರ್ಕಾರದ ಬಸ್ಗಳು ಯಾವುದೇ ಕಾರಣಕ್ಕೂ ರಸ್ತೆಗೆ ಇಳಿಯೋದಿಲ್ಲ. ಬಸ್ ಬಂದ್ಗೆ ಒಂದೇ ದಿನ ಬಾಕಿ ಇದೆ. ಇವತ್ತಿನ ಸಭೆಯಲ್ಲಿ ಈಗ ಇರುವಂತದ್ದು ಪ್ರಮುಖ ಅಂಶ. ಬೆಳವಣಿಗೆಗಳು ಏನೇ ಆಗೋದಿದ್ರು ಇವತ್ತಿನ ಮಧ್ಯಾಹ್ನದ ಸಭೆಯಲ್ಲಿ ಈಗಾಗಲೇ ಕ್ರಿಯಾ ಸಮಿತಿ ಡೆಡ್ ಲೈನ್ ಅನ್ನ ನೀಡಿದೆ ಸರ್ಕಾರಕ್ಕೆ. ನಾಳೆಯಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ. ನೋ ವರ್ಕ್ ನೋ ಪೇ ನಿಯಮ ಜಾರಿ ಮಾಡಿದ ಸರ್ಕಾರ. ಮುಷ್ಕರ ನಡೆದ್ರೆ ಸರ್ಕಾರಿ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ. ಹೀಗಾಗಿ ನೌಕರರಿಗೆ ಮುಷ್ಕರ ಮಾಡದಂತೆ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಅಧಿಕಾರಿಗಳಿಗೆ ರಜೆ ನೀಡದಂತೆ ಕೆಎಸ್ಆರ್ಟಿಸಿ ಡಿಪೋ ಎಂಡಿ ಅಕ್ರಮ್ ಪಾಷಾ ಆದೇಶವನ್ನ ನೀಡಿದ್ದಾರೆ. ಇದೀಗ ಬಸ್ ಬಂದ್ಗೆ ಒಂದೇ ದಿನ ಬಾಕಿ ಇರುವಂತದ್ದು. ನಾಳೆಯಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಇದೆ. ನೋ ವರ್ಕ್ ನೋ ಪೇ ನಿಯಮ ಜಾರಿ ಮಾಡಿದ ಸರ್ಕಾರ. ಮುಷ್ಕರ ನಡೆದ್ರೆ ಸರ್ಕಾರಿ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ. ಹೀಗಾಗಿ ನೌಕರರಿಗೆ ಮುಷ್ಕರ ಮಾಡದಂತೆ ಸರ್ಕಾರ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ಅಧಿಕಾರಿಗಳಿಗೆ ರಜೆ ನೀಡಬೇಡಿ ಅಂತ ಈಗ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ನಾಳೆ ಮುಷ್ಕರವನ್ನ ಮಾಡಲೇಬೇಕು ಅಂತ ಈಗಾಗಲೇ ಸಾರಿಗೆ ನೌಕರರು ಇರುವಂತದ್ದು. ಆದ್ರೆ ಅಧಿಕಾರಿಗಳಿಗೆ ರಜೆ ನೀಡದಂತೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಆದೇಶವನ್ನ ಹೊರಡಿಸಿದ್ದಾರೆ. ನೋ ವರ್ಕ್ ನೋ ಪೇ ನಿಯಮವನ್ನ ಜಾರಿ ಮಾಡಿದೆ ಸರ್ಕಾರ. ಮುಷ್ಕರ ನಡೆದ್ರೆ ಸಾರಿಗೆ ಸರ್ಕಾರಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ. ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುತ್ತೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ತೊಂದರೆ ಉಂಟಾಗುತ್ತೆ. ಹೀಗಾಗಿ ನೌಕರರಿಗೆ ಮುಷ್ಕರ ಮಾಡದಂತೆ ಸರ್ಕಾರ ಕ್ರಮವನ್ನ ಸೂಚಿಸಿರುವಂತದ್ದು. ಅಧಿಕಾರಿಗಳಿಗೆ ರಜೆ ನೀಡದಂತೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ನಾಳೆಯಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಇರುವಂತದ್ದು. ನೋ ವರ್ಕ್ ನೋ ಪೇ ನಿಯಮವನ್ನ ಜಾರಿ ಮಾಡಿರುವಂತದ್ದು ಸರ್ಕಾರ. ಮುಷ್ಕರ ಒಂದ್ ವೇಳೆ ನಡೆದ್ರೆ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಹಾಗೆ ಸಾರಿಗೆ ಮುಷ್ಕರಕ್ಕೂ ಮುನ್ನವೇ ಹೈಕೋರ್ಟ್ ಟೆನ್ಷನ್. ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಹಾಕುತ್ತಾ ಕೋರ್ಟ್. ನಾಳೆ ಸಾರಿಗೆ ಬಸ್ ಬಂದ್ಗೂ ಮುನ್ನವೇ ಹೈ ಟೆನ್ಷನ್. ಸಾರಿಗೆ ಮುಷ್ಕರಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಪಿಐಎಲ್ ಅರ್ಜಿಯನ್ನ ಕೋರಲಾಗಿದೆ. ಮೇ 20ರ ಸಾರಿಗೆ ನೌಕರರ ಮುಷ್ಕರ ನಿರ್ಬಂಧಿಸಲು ಮನವಿ. ಕೆಸ್ಮಾ ಅಡಿ ಜನವರಿ 1ರಿಂದ ಜೂನ್ 30ರವರೆಗೆ ಮುಷ್ಕರ ನಿರ್ಬಂಧ. ಕಾರ್ಮಿಕರ ಆಯುಕ್ತರ ರಾಜಿ ಸಂಧಾನದ ಪ್ರಕ್ರಿಯೆ ಇದೀಗ ಮುಂದುವರೆದಿದೆ. ರಾಜಿ ಸಂಧಾನ ಮುಂದಿನ ವಿಚಾರಣೆ ಮೇ 25ಕ್ಕೆ ನಿಗದಿಯಾಗಿದೆ. ಆದರೂ ಕೂಡ ಮುಷ್ಕರ ನಡೆಸುವುದು ಕಾನೂನು ಬಾಹಿರ ಅಂತ ಉಲ್ಲೇಖಿಸಲಾಗಿದೆ.
14 ದಿನಗಳ ನೋಟಿಸ್ ಬದಲು ಮುಷ್ಕರಕ್ಕೆ 7 ದಿನಗಳ ನೋಟಿಸ್ ಅನ್ನ ನೀಡಲಾಗಿದೆ. ಹೀಗಾಗಿ ಸಾರಿಗೆ ನೌಕರರ ಮುಷ್ಕರ ನಿರ್ಬಂಧಿಸಲು ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದೀಗ ಅಗತ್ಯ ಸೇವೆ ನಿರ್ವಹಣಾ ಕಾಯ್ದೆಯ ಅಡಿಯಲ್ಲಿ ಈಗ ಜನವರಿ 1ರಿಂದ ಜೂನ್ 30ರವರೆಗೆ ಮುಷ್ಕರ ನಿರ್ಬಂಧವನ್ನ ಹಾಕಲಾಗಿರುವಂತದ್ದು. ಸಾರಿಗೆ ಮುಷ್ಕರಕ್ಕೂ ಮುನ್ನವೇ ಹೈಕೋರ್ಟ್ ಟೆನ್ಷನ್ ಇರುವಂತದ್ದು. ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಹಾಕುತ್ತಾ ಹೈಕೋರ್ಟ್ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ನಾಳೆ ಸಾರಿಗೆ ಬಸ್ ಬಂದ್ಗೂ ಮುನ್ನವೇ ಹೈಕೋರ್ಟ್ ಟೆನ್ಷನ್ ಇದೆ. ಮೇ 20ರ ಸಾರಿಗೆ ನೌಕರರ ಮುಷ್ಕರ ನಿರ್ಬಂಧಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೆಸ್ಮಾ ಅಡಿಯಲ್ಲಿ ಜನವರಿ 1ರಿಂದ ಜೂನ್ 30ರವರೆಗೆ ಮುಷ್ಕರ ನಿರ್ಬಂಧವನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇವತ್ತಿನ ಸಭೆಯ ಮೇಲೆ ನಿರ್ಧಾರವಾಗುವಂತದ್ದು ನಾಳೆ ಬಸ್ ರಸ್ತೆಗಿಳಿಯುತ್ತಾ ಇಳಿಯಲ್ವಾ ಅಂತ, ಸಂಧಾನ ಒಂದು ವೇಳೆ ವಿಫಲವಾಗುತ್ತಾ ಅಥವಾ ಫಲ ನೀಡುತ್ತಾ ಅಂತ? ಬಹುಶಃ ಸಂಪರ್ಕ ಕಡಿತವಾಗಿರಬಹುದು. ಸಾರಿಗೆ ಮುಷ್ಕರಕ್ಕೆ ಮುನ್ನವೇ ಈಗ ಹೈಕೋರ್ಟ್ಗೆ ಟೆನ್ಷನ್ ಇರುವಂಥದ್ದು. ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ, ಇವತ್ತಿನ ಒಂದು ಸಂಧಾನ ಸಭೆ ಇರುವಂಥದ್ದು. ಈಗ ಹೈಕೋರ್ಟ್ ಟೆನ್ಷನ್ ಕೂಡ ಇದೆ. ನಾಳೆ ಸಾರಿಗೆ ಬಸ್ ಬಂದ್ಗೂ ಮುನ್ನವೇ ಹೈಕೋರ್ಟ್ ಟೆನ್ಷನ್ ಇರುವಂಥದ್ದು. ಸಾರಿಗೆ ಮುಷ್ಕರರ ತಡೆ ಕೋರಿ ಈಗ ಹೈಕೋರ್ಟ್ಗೆ PIL ಮನವಿಯನ್ನ ಸಲ್ಲಿಕೆ ಮಾಡಿ. ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇವತ್ತಿನ ಸಭೆಯಲ್ಲಿ ನಿರ್ಧಾರ ಏನಾಗುತ್ತೆ, ಬಹುಮತ ಸಿಗುತ್ತಾ ಅಂತ? ಎಸ್ ಗಂಗಾ, ಈಗಾಗ್ಲೇ ಏನು ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರುವಂತ ಹಂತದಲ್ಲಿ ನಿಂತಿರುವಂತದ್ದು. ಯಾಕೆಂತಂದ್ರೆ ನಾಳೆ ಒಂದು ದಿನ ಮುಷ್ಕರಕ್ಕೆ ಸದ್ಯಕ್ಕೆ ಬಾಕಿ ಇರುವಂತದ್ದು. ಸೊ ಇವತ್ತು ಏನಾದ್ರೂ CM ಸಭೆಗೆ ಕರೆದ್ರೆ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದರ ಮೇಲೆ ನಾಳೆ ಮುಷ್ಕರ ನಿರ್ಧಾರ ಆಗುವಂತದ್ದು. ಆದ್ರೆ ಈಗ ನಿನ್ನೆ ಆಗಿರುವಂತಹ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಧಾನಗಳಾಗಿಲ್ಲ. ಅಲ್ಲಿಯೂ ಸಹ ಏನು ಜಂಟಿ ಕ್ರಿಯಾ ಸಮಿತಿ ಒಪ್ಕೊಂಡಿಲ್ಲ. ಅಲ್ಲಿಯೂ ಸಹ ಇವರು ಮನವೊಲಿಸುವುದರಲ್ಲಿ ಸರ್ಕಾರ ಹಿಂದೆ ಬಿದ್ದಿರುವಂತದ್ದು. ಸೊ ನಾಳೆ ಮುಷ್ಕರಕ್ಕೆ ಸಂಪೂರ್ಣವಾಗಿ ಬಸ್ ಬಂದಿರುತ್ತೆ. ಬಸ್ ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಖಂಡಿತವಾಗಿಯೂ ಉದ್ಭವ ಆಗುವಂತದ್ದು. ಇವತ್ತು ಏನು ತುಮಕೂರಿನಲ್ಲಿ ಒಂದು ಸಮಾವೇಶ ನಡೀತಾ ಇದೆ. ಸೊ ಆ ಸಮಾವೇಶದಲ್ಲೂ ಸಹ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇವತ್ತು ಏನಾದ್ರೂ CM ಅವರು ಸಂಜೆ ಒಳಗಡೆ ಜಂಟಿ ಕ್ರಿಯಾ ಸಮಿತಿಯನ್ನ ಕರೆದು ಸಭೆಯನ್ನ ಮಾಡಿದ್ರೆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದರ ಮೇಲೆ ನಾಳೆಯ ಮುಷ್ಕರ ನಿಂತಿರುವಂತದ್ದು. ಒಂದು ವೇಳೆ CM ಅವರು ಸಭೆಗೆ ಕರೀಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇನೆ ಸಭೆ ನಡೆಯುವಂತದ್ದು. ಈ ಹಿಂದೆಯೂ ಸಹ ಮುಷ್ಕರ ನಡೆಯುವಂತದ್ದು. ಈ ಹಿಂದೆಯೂ ಸಹ ಸರ್ಕಾರ ಎಸ್ಮಾವನ್ನ ಜಾರಿ ಮಾಡಿತ್ತು. ಎಸ್ಮಾ ಜಾರಿ ಮಾಡಿದ್ರು ಸಹ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಲ್ಲ. ಸರ್ಕಾರದ ಯಾವುದೇ ಬೆದರಿಕೆಗೂ ಸಹ ನಾವು ಬಗ್ಗೋದಿಲ್ಲ ಅಂತ ಹೇಳಿ ಈಗ ಮುಷ್ಕರ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಸಂಪೂರ್ಣವಾಗಿ ಸಾರಿಗೆ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆಗುವಂತದ್ದು, ಸಂಪೂರ್ಣವಾಗಿ ಸಾರಿಗೆ ವ್ಯವಸ್ಥೆಯಲ್ಲಿ ಬಂದ್ ಆಗುವಂತದ್ದು. ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.